ಮತ್ತು ಇವತ್ತಿನ ಸಭೆಯ ಕುರಿತು ಬಹಳಷ್ಟು ವಿಚಾರಗಳನ್ನು ಮಾತಾಡಿದರು. ನಾನು ಒಂದು ಮಾತನ್ನು ಮೊದಲೇ ಹೇಳಕ್ಕೆ ಏನು ಇಚ್ಛೆ ಪಡ್ತೀನಂದರೆ, ಭಾರತ ದೇಶದ ಇತಿಹಾಸ ಅದು ಕಾಂಗ್ರೆಸ್ ಪಕ್ಷದ ಇತಿಹಾಸ. ಭಾರತ ದೇಶದ ಇತಿಹಾಸ ಅದು ಕಾಂಗ್ರೆಸ್ ಪಕ್ಷದ ಇತಿಹಾಸ. ಕಾಂಗ್ರೆಸ್ ಪಕ್ಷದ ಇತಿಹಾಸ ಅದು ಭಾರತ ದೇಶದ ಇತಿಹಾಸ ಅನ್ನೋದನ್ನು ಅರ್ಥಕೊಂಡಂಥವ್ರು ನಾವು ಭಾರತೀಯರು. ಮತ್ತು ಕಾಂಗ್ರೆಸ್ ಪಕ್ಷ ಅಂದರೆ ಕಾಶ್ಯಪ್ನವರ ಕುಟುಂಬ, ಕಾಶ್ಯಪ್ನವರಂದ್ರೆ ಕಾಂಗ್ರೆಸ್ ಪಕ್ಷ ಅನ್ನೋದನ್ನು ಬಹಳಷ್ಟು ಜನ ಕಾತುರರಾಗಿದ್ರು ಇಡೀ ಜಿಲ್ಲೆಯಲ್ಲೆಲ್ಲ, ರಾಜ್ಯದಲ್ಲಿ. ಏನಾಗುತ್ತೆ ಏನು ಆಗಲ್ಲ, ಏನಿಲ್ಲ ನಿನ್ನ ನನ್ನ ನಡುವೆ ಏನಿಲ್ಲ, ನಿಜದಂತಿರುವ ಸುಳ್ಳೆಲ್ಲ ಸುಳ್ಳಿನ ನಿಜವೂ ಸುಳ್ಳಲ್ಲ. ಸತೀಶ್ ಶೂನ್ಯ ಬಂಡವಾಳ ಕೃಷಿಯಿಂದ ಎಕರೆಗೆ 14 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಇದು ಬಹಳ ಫೇಮಸ್ ಆಗೈತೆ ಹಾಡಿಗೆ, ಆಗೈತಿಲ್ಲ? ಎಲ್ಲರಿಗೂ ಹಾಕ್ತಾರೆ ಹಾಡು. ಅದಕ್ಕೆ ನಾನು ಬಹಳ ಸ್ಪಷ್ಟವಾಗಿ ಒಂದು ಹೇಳಕ್ಕೆ ಇಚ್ಛೆ ಪಡ್ತೇನೆ. ನಾನು ಹುಟ್ಟಿದ್ದು ಕಾಂಗ್ರೆಸ್ನಲ್ಲಿ, ಕಾಂಗ್ರೆಸ್ ಕುಟುಂಬದಲ್ಲಿ. ಸಾಯೋದು ಕಾಂಗ್ರೆಸ್ಸಿನವನಾಗೇ ಸಾಯ್ತೀನಿ, ಇನ್ನೊಂದು ಪಕ್ಷವನ್ನು ಮಾಡೋದಿಲ್ಲ. ಇದು ಬಹಳ ಸ್ಪಷ್ಟವಾಗಿ ಇರೋದು. ನಮ್ಮ ಗಂಗಾಧರ ದೊಡ್ಡಮನೆಯವರು ಹೇಳಿದ್ರು, ಇಡೀ ರಾಜ್ಯದ ಚಿತ್ತ ಬಾಗಲಕೋಟೆ ಜಿಲ್ಲೆಯಲ್ಲಿ ಐತೆ, ಅದು ಹುಡುಗನ ಮತಕ್ಷೇತ್ರದ ವಿಶಾಲ ಕಾಶ್ಯಪ್ನವರು ಬೇಕಂದೈತೆ ಐತಿ. ಯಾಕಂದ್ರೆ ನಾನು ಏನು ಟಿಕೆಟ್ ಕೇಳಿದ್ದೆ, ಆಕೆಗೆ ಟಿಕೆಟ್ ಕೊಡಲಿಲ್ಲ. ಕೇಳಿದ್ವಿ, ಪ್ರಯತ್ನ ಮಾಡಿದ್ವಿ, ನಮ್ಮ ನಾಯಕರು ಹೇಳಿದ್ರು, ಎಲ್ಲರೂ ಹೇಳಿದ್ರು, ಪ್ರಯತ್ನ ಮಾಡಿದ್ವಿ. ಯಾರಿಗೆ ಸಂತೋಷ ಆಗಿತ್ತು ಬಿಟ್ಟದ್ದು ಅದು ಬೇಡ. ಆದರೆ ಪಕ್ಷ ವ್ಯಕ್ತಿ ದೊಡ್ಡವರಲ್ಲ, ಕಾಶ್ಯಪ್ನವರು ದೊಡ್ಡವರಲ್ಲ. ಪಕ್ಷಕ್ಕೆ ಪಕ್ಷ ದೊಡ್ಡದು ಅನ್ನೋದನ್ನ ನೆಮ್ಮಿ ನಡೆದಂಥ ಕುಟುಂಬ ನಮ್ಮದು. ನನಗೂ ಸ್ವಲ್ಪ ಸಿಟ್ಟು ಬರುತ್ತೆ, ಸಿಟ್ಟು ಬಂದಾಗ ನಾನು ಮಾತಾಡ್ತೀನಿ. ವೆಂಕಟೇಶ್ ಸಾಗರ್ ಸಿಟ್ಟು ಬರುತ್ತೆ ಇವರಿಬ್ಬರಿಗೆ ಅಂತೇಳಿ ಮಾತಾಡ್ತೀವಿ. ಆದರೆ ಮನಸ್ಸೇನೈತಲ್ಲ, ಅದು ಎಲ್ಲೆಲ್ಲೂ ಯಾರು ವಿರೋಧ ಮಾಡೋದು ಬಂದು ಹೇಳಿದ್ರು ಕೂಡ ನಾನು ವಿರೋಧ ಮಾಡೋದಿಲ್ಲ. ನನ್ನ ತಾಯಿ ಸಾಕ್ಷಿಯಾಗಿ ಈ ಮಾತನ್ನು ನಾನು ಎಲ್ಲರಿಗೂ ಮತ್ತೆ ಯಾಕಂದ್ರೆ ಆ ಒಂದು ನಂಬಿಕೆ ವಿಶ್ವಾಸದಲ್ಲಿ ಬಂದಿತ್ತು. ಭಾರತ ದೇಶದ ಇತಿಹಾಸ, ಕಾಂಗ್ರೆಸ್ ಪಕ್ಷದ ಇತಿಹಾಸ ಅಂತ ಯಾಕೆ ಹೇಳಿದ್ದಂದ್ರೆ, ಭಾರತ ದೇಶದ ತತ್ವ ಸಿದ್ಧಾಂತ ಇವತ್ತು ಯಾವುದಾದ್ರೂ ಪಕ್ಷದಲ್ಲಿ ಇದೆ ಅಂದ್ರೆ ಅದು ಪ್ರಾಮಾಣಿಕವಾಗಿ ಇವತ್ತು ಅದು ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ಇದೆ. ಕಾಂಗ್ರೆಸ್ ಪಕ್ಷದಲ್ಲಿ ಬಿಟ್ಟು ಬೇರೆ ಪಕ್ಷದಲ್ಲಿ ಇಲ್ಲ. ಯಾಕಂದ್ರೆ ಇವತ್ತು ಬಿಜೆಪಿ ಅಂತ ತೆಗೆದುಕೊಂಡ್ರೆ ಕೋಮವಾದ